Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ರೇವಣ್ಣಗೆ ಜೈಲೇ ಫಿಕ್ಸ್ ಆಗುತ್ತಾ ಅಥವಾ ಜಾಮೀನು ಸಿಗುತ್ತಾ? ಈ ಪ್ರಶ್ನೆಗೆ ಕೆಲವೇ ಹೊತ್ತಲ್ಲಿ ಉತ್ತರ ಸಿಗುತ್ತೆ. ರೇವಣ್ಣಗೆ ಜೈಲ ಅಥವಾ ಬೇಲ? ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿ ಭವಿಷ್ಯ ನಿರ್ಧಾರವಾಗಲಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಗ್ತಾ ಇದೆ. ಎಚ್.ಡಿ. ರೇವಣ್ಣ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡುತ್ತಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ಮಾಜಿ ಸಚಿವ ಹೊಳೆನರಸೀಪುರ ಶಾಸಕ ಎಚ್.ಡಿ. ರೇವಣ್ಣಗೆ ಬೇಲ್ ಸಿಗುತ್ತಾ ಅಥವಾ ಜೈಲೇ ಗತಿಯಾಗುತ್ತಾ ಅನ್ನೋ ಪ್ರಶ್ನೆಗೆ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗಲಿದೆ. ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಾದ ಆರಂಭವಾಗಿದೆ. ರೇವಣ್ಣ ಹೇಳಿದ್ದಾರೆಂದು ಕರೆದೊಯ್ಯುವುದು ಅಪಹರಣವೇ? ರೇವಣ್ಣ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರ ವಾದ ಮಂಡನೆಯ ಅಂಶಗಳು. ರೇವಣ್ಣ ಹೇಳಿದ್ದಾರೆ ಅಂತ ಕರೆದೊಯ್ದ ಆರೋಪ ಇದೆ. ಸುಳ್ಳು ಹೇಳಿ ತಾಯಿಯನ್ನ ಕರೆದೊಯ್ದ್ರು ಅಂತ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ದೂರಿನಲ್ಲಿ ಸಂತ್ರಸ್ತೆಯ ಪುತ್ರ ಉಲ್ಲೇಖವನ್ನ ಮಾಡಿದ್ದಾನೆ. ಆಕೆಗೆ ಸುಳ್ಳು ಹೇಳಿ ವಂಚಿಸಿ ಕರೆದೊಯ್ದಂತಹ ಆರೋಪವಿಲ್ಲ. ಮಗನಿಗೆ ಸುಳ್ಳು ಹೇಳಿ ಕರೆದೊಯ್ದ್ರೆ ಅಪಹರಣ ಆಗಲ್ಲ ಅಂತ ಹೇಳಿ ವಾದವನ್ನ ಮಂಡಿಸುತ್ತಿದ್ದಾರೆ. ಸಾಹೇಬ್ರು ಹೇಳಿದ್ದಾರೆಂದು ಕರೆದೊಯ್ದಿದ್ದಾರೆಂದು ಉಲ್ಲೇಖ ಮಾಡಲಾಗಿದೆ, ಆರೋಪ ಮಾಡಲಾಗಿದೆ. ಹಾಗಾದ್ರೆ ಸಿಎಂ ಹೇಳಿದ್ದಾರೆಂದು ಕರೆದೊಯ್ದ್ರೆ ಸಿಎಂ ಅನ್ನ ಬಂಧಿಸಬೇಕೆ? ಈ ರೀತಿಯ ಉದಾಹರಣೆಯನ್ನ ಕೊಟ್ಟು ಸಿ.ವಿ. ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡ್ತಿದ್ದಾರೆ. ರೇವಣ್ಣ ಹೇಳಿದ್ರು ಅಂತ ಕರೆದೊಯ್ದದ್ದು ಎಷ್ಟರ ಮಟ್ಟಿಗೆ ಅಪಹರಣ ಪ್ರಕರಣವಾಗುತ್ತೆ? ಅದರಲ್ಲಿ ಮೋಸವಿದ್ಯೆ, ಬಲಪ್ರಯೋಗವಿದ್ಯೆ ಅಂತ ನಾಗೇಶ್ ಅವರು ಪ್ರಶ್ನೆ ಮಾಡಿದ್ದಾರೆ. ಅವರೇ ಹೇಳುವಂತೆ ಮಹಿಳೆ ರೇವಣ್ಣ ಮನೆಯಲ್ಲಿ ಕೆಲಸಕ್ಕಿದ್ರು. ಹೀಗಿದ್ದಾಗ ಅಪಹರಣದ ಯಾವುದೇ ಅಂಶ ಅನ್ವಯ ಆಗಲ್ಲ ಅಂತ ನಾಗೇಶ್ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಇನ್ನು ಸೆಕ್ಷನ್ 364 ಕ್ಲಾಸ್ ಎ 365 ರ ಅಡಿ ಕೇಸ್ ದಾಖಲು ಅಗತ್ಯವಿರಲಿಲ್ಲ. ರೇವಣ್ಣ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರ ವಾದ ಮಂಡನೆ ಇದು. 364 ಎ ಅಂದ್ರೆ ಅಪಹರಣ ಮಾಡಿ ಒತ್ತಿಯಾಗಿಟ್ಕೊಳ್ಳೋದು. ಸಂತ್ರಸ್ತ ಮಹಿಳೆಯ 21 ವರ್ಷದ ಮಗ ದೂರನ್ನ ಕೊಟ್ಟಿದ್ದಾರೆ. ಅಪಹರಣವಾಗಿದ್ದ ಮಹಿಳೆ ಅಪ್ರಾಪ್ತೆಯಲ್ಲ ಅನ್ನೋದು ಕೂಡ ಸ್ಪಷ್ಟ. ಈ ದೇಶದಿಂದ ಅಪಹರಣವಾಗಿ ಬೇರೆ ದೇಶಕ್ಕೆ ಕರೆದೊಯ್ದಿದ್ರೆ, ಅಪ್ರಾಪ್ತೆ ಅಪಹರಣವಾಗಿದ್ರೆ ಈ ಸೆಕ್ಷನ್ ಅನ್ವಯ ಆಗುತ್ತೆ. ಆಗ ಈ ಸೆಕ್ಷನ್ ನ ಅಡಿಯಲ್ಲಿ ನೀವು ಪ್ರಕರಣವನ್ನು ದಾಖಲು ಮಾಡಬಹುದಿತ್ತು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಈ ಸೆಕ್ಷನ್ ಅನ್ವಯ ಆಗಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ತಮ್ಮ ವಾದದಲ್ಲಿ ಮಂಡನೆ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಅಪಹರಣ ಅಂದ್ರೆ ಬಲವಂತದಿಂದ ಕರೆದೊಯ್ಯುವುದು ಅಂತ ಹೇಳಿ ವಾದಿಸ್ತಾ ಇದ್ದಾರೆ. ಇನ್ನು ರೇವಣ್ಣ ಮೇಲೆ ಬಲ ಪ್ರಯೋಗದ ಆರೋಪವಿಲ್ಲ. ಇದು ಸಿ.ವಿ. ನಾಗೇಶ್ ಅವರ ವಾದ. ಮೋಸ ಮಾಡಿ ಕರೆದೊಯ್ದ ಆರೋಪವೂ ಕೂಡ ರೇವಣ್ಣ ಅವರ ಮೇಲಿಲ್ಲ. ಆದ್ರೂ A1 ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. A1 ಆರೋಪಿಯಾಗಿದ್ದಾರೆ ರೇವಣ್ಣ. ಅಪಹರಣದ ಯಾವುದೇ ಅಂಶಗಳು ಕೂಡ ಅನ್ವಯವಾಗೋದಿಲ್ಲ. 365 ಅಕ್ರಮ ಬಂಧನದ ಸೆಕ್ಷನ್ ಕೂಡ ಅನ್ವಯ ಆಗಲ್ಲ. ಯಾಕಂದ್ರೆ ಇಲ್ಲಿ ರೇವಣ್ಣ ಯಾವುದೇ ಬಲ ಪ್ರಯೋಗವನ್ನ ಮಾಡಿಲ್ಲ, ಯಾವುದೇ ಡಿಮಾಂಡ್ ಇಲ್ಲ, ಯಾವುದೇ ಬೇಡಿಕೆ ಇಲ್ಲ. ರೇವಣ್ಣ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರ ವಾದ. ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರ ಪರವಾಗಿ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡ್ತಿದ್ದಾರೆ. ಅಪಹರಣವೂ ಇಲ್ಲ, ಅಕ್ರಮ ಬಂಧನವೂ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ತಮ್ಮ ವಾದದಲ್ಲಿ ಉಲ್ಲೇಖವನ್ನ ಮಾಡ್ತಿದ್ದಾರೆ. ನ್ಯಾಯಾಧೀಶರಿಗೆ ಈ ಒಂದು ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಅವರು ತಿಳಿಸ್ತಾ ಇದ್ದಾರೆ. ಪೊಲೀಸರ ಬಳಿ ಸಿಆರ್ಪಿಸಿ ಸೆಕ್ಷನ್ 161 ಎಂಬ ಅಸ್ತ್ರವಿದೆ. ಆರೋಪಿ ಹೇಳಿಕೆ ಅಂತ ಏನಾದ್ರೂ ಬರ್ತ್ಕೊಳ್ಬಹುದು. ನಾಳೆ ಯಾರಿಂದಲಾದ್ರೂ ಹೇಳಿಕೆಯನ್ನ ಪಡೆದು ಸಾಕ್ಷಿಯನ್ನ ಕೂಡ ಸೃಷ್ಟಿ ಮಾಡಬಹುದು. ಎವಿಡೆನ್ಸ್ ಆಕ್ಟ್ ಸೆಕ್ಷನ್ 27 ರ ಅಡಿ ಮಹಜರು ಮಾಡಬಹುದು. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ.ವಿ. ನಾಗೇಶ್ ಅವರ ವಾದ ಮಂಡನೆಯ ಪರಿ ಇದು. ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡ್ತಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಪೊಲೀಸರ ಬಳಿ ಸಿಆರ್ಪಿಸಿ ಸೆಕ್ಷನ್ 161 ಅನ್ನೋ ಅಸ್ತ್ರ ಇದೆ. ಆ ಒಂದು ಸೆಕ್ಷನ್ ಅಡಿಯಲ್ಲಿ ಅವರು ಏನ್ ಬೇಕಾದ್ರೂ ಬರೆದುಕೊಳ್ಬಹುದು, ಏನ್ ಬೇಕಾದ್ರೂ ಹೇಳಬಹುದು. ತಾವು ಬರ್ಕೊಂಡಂತಹ ಹೇಳಿಕೆಗೆ ಅವರು ಸಾಕ್ಷ್ಯವನ್ನ ಕೂಡ ಸೃಷ್ಟಿ ಮಾಡಬಹುದು. ಅದರ ಅಡಿಯಲ್ಲಿ ಮಹಜರು ಕೂಡ ಮಾಡಬಹುದು ಅಂತ ಹೇಳಿದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.